ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ಕರ್ತನ ಮಹಾಕೃಪೆಯಿಂದ ಕಳೆದ ತಿಂಗಳೆಲ್ಲ ದೇವಾದಿದೇವನ ಅತಿಶಯವಾದ ನಡೆಸುವಿಕೆಯಿಂದ ನಡೆದು ಬಂದೆವು. ಈ ತಿಂಗಳಲ್ಲಿ ಕೂಡ ವಿಶ್ವಾಸದಿಂದ ಮುಂದಕ್ಕೆ ಹೋಗುತ್ತಾ ಇದ್ದೇವಲ್ಲವ. ಅನೇಕ ಆತ್ಮಿಕ ಪಾಠಗಳನ್ನು ಕಲಿಯುತ್ತಾ ಲೌಕಿಕವಾದಂಥ ಅನೇಕ ವಿಷಯಗಳಲ್ಲಿ ಬಲಗೊಳ್ಳುತ್ತಾ ನಡೆಯುತ್ತಿದ್ದೇವಲ್ಲವ. ಬಲಹೀನತೆ ಉಂಟು, ಕುಟುಂಬದಲ್ಲಿ ಹೋರಾಟಗಳುಂಟು, ಶರೀರದಲ್ಲಿ ಸಮಸ್ಯೆಗಳುಂಟು. ಆದರೂ ಕರ್ತನಲ್ಲಿ ವಿಶ್ವಾಸವಿಟ್ಟು ಮುಂದಕ್ಕೆ ನಡೆಯುತ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನರೇ, ದೇವರು ಈ ದಿನ ಒಂದು ನೇರವಾದಂಥ ಒಂದು ನುಡಿಯನ್ನು ಹೇಳುತ್ತಿದ್ದಾರೆ. ಅದೇನೆಂದರೆ, ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ ಎಂದು. ಯಾಕೆ ದೇವರು ಸಾರಳನ್ನು, ರೂತಳನ್ನು, ಎಸ್ತೇರಳನ್ನು, ದೆಬೋರಳನ್ನು ಈ ರೀತಿಯಾದಂಥ ಒಳ್ಳೆಯ ಸ್ತ್ರೀಯರ ಕುರಿತಾಗಿ ನೆನಪಿಸಿಕೊಳ್ಳಿರಿ ಎನ್ನದೆ ಯಾಕೆ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ ಎನ್ನುತ್ತಿದ್ದಾರೆ? ಯಾಕೆಂದರೆ ನಾವು ಕಲಿಯಬೇಕಾಗಿರುವಂಥ ಅನೇಕ ಸತ್ಯ ಪಾಠಗಳು ಆಕೆಯ ಜೀವಿತದಿಂದ ಕಲಿಯಬಹುದಾಗಿದೆ. ಬನ್ನಿ, ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯ 32ನೇ ವಾಕ್ಯ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ನನ್ನ ಪ್ರೀತಿಯ ದೇವಜನರೇ, ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬ ಈ ಪದ ಇಂಗ್ಲಿಷ್ ಬೈಬಲಲ್ಲಿ 3ನೇ ಅತಿ ಸಣ್ಣ ವಾಕ್ಯ. 1ನೇ ವಾಕ್ಯ, 2ನೇ ವಾಕ್ಯ, 3ನೇ ವಾಕ್ಯ. 3ನೆಯ ಬೈಬಲ್ನ ಅತಿ ಸಣ್ಣ ವಾಕ್ಯ ರಿಮೆಂಬರ್ ಲಾರ್ಡ್ಸ್ ವೈಫ್. ಈ 3 ಪದಗಳನ್ನು ಒಳಗೊಂಡಿರೋದು ಅತಿ ಸಣ್ಣ ವಾಕ್ಯವಾಗಿದೆ. ದೇವಜನವೇ, ಯಾಕೆ ಯೇಸು ಸ್ವಾಮಿ ಈ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಬೇಕು? ಅಂಥದ್ದೇನು ಆಕೆಯಲ್ಲಿ ಗುಣ ಇದೆ ಅಂದುಕೊಳ್ಳುತ್ತಿದ್ದೀರಲ್ಲವ. ಪ್ರಿಯ ದೇವಜನವೇ, ನೋಡ್ರಿ, ಈ ಒಂದು ಲೋಟನ ಹೆಂಡತಿಯಾದವಳು ಆಕೆಯ ಹೆಸರು ಬರೆಯಲ್ಪಡಲಿಲ್ಲ. ಬದಲಾಗಿ ಗಂಡನ ಹೆಸರಿನ ಮೇಲೆ ಲೋಟನ ಹೆಂಡತಿ ಎಂದು ಕರೆಯಲ್ಪಟ್ಟಿದೆ. ಎರಡನೆಯದಾಗಿ, ಈಕೆಯು ದೇವದೂತರುಗಳು ಮಾಡಿದಂಥ ಅದ್ಭುತಗಳನ್ನು ಕಣ್ಣಾರೆ ಕಂಡವಳು. ಸೊದೋಮ್ ಗೋಮರ ಪಟ್ಟಣದಲ್ಲಿ ಅವರ ಮನೆಯಲ್ಲಿ ದೇವದೂತರುಗಳು ಬಂದಾಗ ಅಧಿಕ ಪಾಪ ಉಂಟಾದಂಥ ಜನರು ದೇವದೂತರುಗಳನ್ನು ಸ್ತ್ರೀಯರೆಂದು ನೆನೆಸಿ ಅವರೊಟ್ಟಿಗೆ ಸಂಗಮ ಮಾಡಬೇಕೆಂದಿದ್ದಾಗ ಮನೆಯ ಸುತ್ತಲೂ ಜನರು ಸುತ್ತಿವರೆದಾಗ ದೇವದೂತರು ಅವರ ಕಣ್ಣುಗಳನ್ನು ಮೊಬ್ಬಾಗಿ ಮಾಡಿದರು. ಆ ಮನೆಗೆ ಬಾಗಿಲು ಎಲ್ಲಿದೆ ಅಂತ ಗೊತ್ತಾಗಲಿಲ್ವಂತೆ. ಆ ರೀತಿ ಅದ್ಭುತವನ್ನು ಮಾಡಿದ ಆ ಅದ್ಭುತಗಳನ್ನು ಕಂಡಂಥ ಈಕೆ. 3ನೇದಾಗಿ, ಮ್ಯಾನ್ ಆಫ್ ಫೇತ್ ಅಂತ ಹೇಳುತ್ತಾರೆ. ಅಂದರೆ ನಂಬಿಕೆಯ ಪಿತಾಮಹ, ನಂಬಿಕೆಗೆ ಮೂಲಪಿತನೆಂದು ಕರೆಯುವ ಅಬ್ರಹಾಮನ ಸಂಬಂಧಿಗಳು, ಅವರ ಜೊತೆ ಇದ್ದು ಬೆಳೆದವಳಾಗಿರಬಹುದು. ಅಂತಹ ಒಂದು ವಿಷಯವನ್ನು ತಿಳಿದಾತಳು ಈತಳು ಆಗಿದ್ದಳು. ಪ್ರಿಯ ದೇವಜನವೇ, ಈಕೆಯು ಏನು ಹೇಳ್ತಾರೆ, ಆಲ್ಮೋಸ್ಟ್ ರಕ್ಷಿಸಲ್ಪಟ್ಟಳು ಅಂತ ಹೇಳ್ತದೆ. ಇಂಗ್ಲೀಷಲ್ಲಿ ಹೇಳ್ತದೆ ಶಿ ಈಸ್ ಆಲ್ಮೋಸ್ಟ್ ಸೇವ್ಡ್ ಅಂತ. ಆಲ್ಮೋಸ್ಟ್ ಸೇವ್ಡ್ ಮುಖ್ಯ ಅಲ್ಲ, ಸೇವ್ಡ್ ಮುಖ್ಯ. ಅಂದರೆ ಇನ್ನೇನು ಆಕೆ ರಕ್ಷಿಸಲ್ಪಟ್ಟಳು ಅಲ್ಲ, ರಕ್ಷಿಸಲ್ಪಟ್ಟುವ ತನಕ ನಂಬಿಕೆಯಲ್ಲಿ ಸ್ಥಿರವಾಗಿರುವುದು ಬಹಳ ಮುಖ್ಯ. ಓಟವನ್ನು ಓಡುವ ನಾವು, ಕುಟುಂಬ ಜೀವಿತವನ್ನು ಜೀವಿಸುವ ನಾವು ಕೆಲವು ತಿಂಗಳುಗಳು, ಕೆಲವು ವರ್ಷಗಳು ನಾವು ಬಹಳ ನಂಬಿಗಸ್ತರಾಗಿರಬಹುದು. ಎಲ್ಲೋ ಕೊನೆಯಲ್ಲಿ
ಇನ್ನು ಗೆರೆ ಮುಟ್ಟುವ ತನಕ, ಅಂದರೆ ಗೆರೆ ಮುಟ್ಟಬೇಕು, ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಅಂತಹ ಸಂದರ್ಭದಲ್ಲಿ ನಾವೇನಾದರೂ ಸೋತು ಹೋದರೆ ನಾವು ಸೋತು ಹೋದಾಗೇನೆ. ಈಕೆ ಕೊನೆಯವರೆಗೂ ಬಂದಳು, ಆದರೆ ಹಿಂತಿರುಗಿ ನೋಡಿದಳು. ಇಂಗ್ಲೀಷಲ್ಲಿ ಹೇಳ್ತಾರೆ, ಪಾರ್ಷಿಯಲ್ ಒಬಿಡಿಯನ್ಸ್ ಈಸ್ ಈಕ್ವಲ್ ಟು ಡಿಸೊಬಿಡಿಯನ್ಸ್ ಅಂತಾರೆ. ಅಂದರೆ ನೀವು ಅವಿಧೇಯತೆ ತೋರಿಸುವ, ಅಂದರೆ ಸ್ವಲ್ಪ ವಿಧೇಯತೆ ತೋರಿಸುವುದು ಇಲ್ಲವೇ ಸ್ವಲ್ಪ ಅವಿಧೇಯತೆ ತೋರಿಸುವುದು ಪೂರ್ತಿ ಅವಿಧೇಯತೆಗೆ ಸಮಾನ. ಈಕೆ ಅಲ್ಲಿವರೆಗೂ ಹೋಗಿದ್ದಾಳೆ, ಆದರೆ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ನಾವು ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆಕೆಯ ಆ ಆಸೆಗಳು ಆಕೆಯನ್ನು ಬಿಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸೊದೋಮ್ ಗೋಮರ ಪಟ್ಟಣವನ್ನು ಆಕೆ ಬಿಡಲಿಕ್ಕೆ ಇಷ್ಟಪಟ್ಟಳು, ಆದರೆ ಸೊದೋಮ್ ಗೋಮರದ ಪ್ರೀತಿ ಆಕೆಯನ್ನು ಬಿಡಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಈ ಕೆಟ್ಟ ರೂಢಿಗಳು, ಕೆಲವು ಹ್ಯಾಬಿಟ್ಸ್ ಇರ್ತಾವಲ್ವ, ಕುಡುಕತನ, ವ್ಯಭಿಚಾರ, ಫೋನೋಗ್ರಫಿ ಅಂದರೆ ಕೆಟ್ಟದ್ದನ್ನು ನೋಡುವಂಥದ್ದು, ಇವು ನಾವು ಬಿಟ್ಟುಬಿಡಬೇಕಂತ ಅನೇಕ ಸಾರಿ ಆಲೋಚನೆ ಮಾಡುತ್ತೇವೆ. ಎಲೆ ಅಡಿಕೆ ತಿನ್ನುವವರು, ಪಾನ್ ಪರಾಗ್ ತಿನ್ನುವವರು, ಕೆಟ್ಟ ಕೆಲಸ ಮಾಡುತ್ತಿರುವವರು, ದುಂದು ವೆಚ್ಚ ಮಾಡುವವರು, ಈ ರೀತಿಯಾಗಿ ಮಾಡುವವರು, ಅಯ್ಯೋ ನಾನು ಮಾಡುವುದು ಸರಿಯಿಲ್ಲ, ನಾನಿದನ್ನು ಮಾಡಬಾರದು ಅಂದುಕೊಳ್ಳುತ್ತಾರೆ. ಅವರು ಅದನ್ನು ಬಿಟ್ಟರೂ ಅವರನ್ನು ಅದು ಬಿಡುವುದಿಲ್ಲ. ನೋಡಿ, ಈ ರೀತಿಯಾದಂಥ ಕಾರ್ಯಗಳು ಇದ್ದದ್ದರಿಂದಲೇ ಆಕೆಯಲ್ಲಿ ಇದ್ದಂಥ ಈ ಎಲ್ಲ ಅವಿಧೇಯತೆ, ಆಶೆ ದುರಾಶೆಗಳು, ಅಲ್ಪನಂಬಿಕೆಗಳು, ಇವೆಲ್ಲವುಗಳ ನಿಮಿತ್ತವಾಗಿ ಆಕೆ ತನ್ನ ಜೀವಿತವನ್ನು ಆಕೆ ಮಾಡಲಿಲ್ಲ, ಪೂರ್ತಿ ಮಾಡಲಿಲ್ಲ. ಆಕೆ ಉಪ್ಪಿನ ಸ್ತಂಭವಾಗಿ ಮಾರ್ಪಟ್ಟಳು. ಇನ್ನು ಮುಂದಿನ ವಾಕ್ಯಗಳಲ್ಲಿ ನಾವು ಓದುವಂಥ ವಿಷಯವನ್ನು ನಾವು ನೋಡೋಣ. ಆದಿಕಾಂಡ ಗ್ರಂಥದಲ್ಲಿ 19ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ದೇವದೂತರು ಲೋಟನಿಗೂ ಹೆಂಡತಿಗೂ 2 ಮಕ್ಕಳಿಗೂ ಸೇರಿಸಿ ಹೇಳ್ತಾ ಇರೋ ಮಾತು ನೋಡಿ, ಓಡಿ ಹೋಗಿ, ಇಲ್ಲೆಲ್ಲೂ ನಿಲ್ಲಬೇಡ್ರಿ, ಇದು ಸೇಫ್ ಆದ ಸ್ಥಳ ಅಲ್ಲ. ದೇವರ ವಾಕ್ಯ ಅನೇಕ ಸಾರಿ ನಮಗೂ ಇದೇ ರೀತಿ ಎಚ್ಚರಿಸುತ್ತದೆ. ನಿನಗೆ ಈ ಕೆಲಸ, ನಿನಗೆ ಈ ಜೀವಿತ, ಈ ಊರು, ಈ ಬಿಸ್ನೆಸ್, ಈ ತೀರ್ಮಾನ ಒಳ್ಳೆಯದಲ್ಲ, ಇದನ್ನು ಬಿಟ್ಟು ಓಡಿ ಹೋಗು ಎಂದು ಹೇಳಿದಾಗ ನಾವು ಏನೂ ಆಗಲ್ಲ, ನಾನು ನಿಭಾಯಿಸ್ತೀನಿ, ನಾನು ನೋಡ್ಕೊಳ್ತೀನಿ ಎನ್ನುವುದಾದರೆ ಕೇಡು ಕಟ್ಟಿಟ್ಟ ಬುತ್ತಿ. ಇಲ್ಲಿ ನೋಡಿ, 19ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತಾ ಇದೆ, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು ಅಂತ ಹೇಳ್ತಾ ಇದೆ. ಓಕೆ, ದೇವಜನವೇ, ದೇವದೂತರು ಕೊಟ್ಟಂಥ ಈ ಎಚ್ಚರಿಕೆಯನ್ನು ಈ ಲೋಟನು ಮಕ್ಕಳು ಕೇಳಿದರೇನು, ಆದರೆ ಈ ಎಚ್ಚರಿಕೆಯನ್ನು ಹಿಂಬಾಲಿಸಿ ನಡೆಯಲಿಕ್ಕೆ ಲೋಟನ ಹೆಂಡತಿಗೆ ಸಾಧ್ಯವಾಗಲಿಲ್ಲ. ನೋಡಿ, ಆದಿಕಾಂಡ 19ನೇ ಅಧ್ಯಾಯ 26ನೇ ವಚನದಲ್ಲಿ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ನಾವು ಅಂದುಕೊಳ್ಳಬಹುದು, ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದ್ದಕ್ಕೆ ಈ ಥರ ಆಗ್ಬೋದಾ, ಇದು ಮೋಸ ಅಲ್ವಾ,
ಆಕೆ ಏನಾದರೂ ಹಿಂದಕ್ಕೆ ಬಂದಳ? ಇಲ್ಲ ತಾನೇ. ಆದರೆ ಮೇಲಿನ ವಾಕ್ಯ ಏನು ಹೇಳ್ತದೆ? ದೇವದೂತರು ಹೇಳ್ತಾರೆ, ಹಿಂದಕ್ಕೆ ನೋಡಬೇಡ, ಹಿಂದಕ್ಕೆ ನೋಡಬೇಡ. ದೇವಜನವೇ, ಕೆಲವು ಸಂದರ್ಭಗಳಲ್ಲಿ ಸೂರ್ಯ ಪ್ರತಾಪ, ಕೆಲವು ಸಂದರ್ಭಗಳಲ್ಲಿ ಕೆಮಿಕಲ್, ಕೆಲವು ಸಂದರ್ಭಗಳಲ್ಲಿ ಕರೆಂಟ್, ಇವುಗಳಿಗೆ ಹೇಳ್ತಾರೆ ದಯಮಾಡಿ ಮುಟ್ಟಬೇಡ್ರಿ, ಹತ್ತಿರಕ್ಕೆ ಹೋಗಬೇಡ್ರಿ, ಇವುಗಳನ್ನು ಬರಿಗಣ್ಣಲ್ಲಿ ನೋಡಬೇಡ್ರಿ ಎಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ನಾವು ಸೂರ್ಯ ನನ್ನನ್ನು ಏನು ಮಾಡೋಕ್ಕಾಗುತ್ತೆ, ನಾನು ನನ್ನ ಬರಿಗಣ್ಣಲ್ಲಿ ನೋಡ್ತೀನಿ ಅಂತ ನಾವು ಕೆಲವು ಸಾರಿ ತುಂಬ ಅದನ್ನು ದೃಷ್ಟಿಸೇ ನೋಡಿಕೊಂಡಿದ್ದರೆ ಕಣ್ಣು ಹೋಗ್ತದೆ. ನನಗೇನೋ ಹೈ ಪವರ್ ಆದರೆ ನನ್ನ ಪಕ್ಕದಲ್ಲಿ ನಿಂತ್ಕೊಳ್ತೀನಿ ಅಂತ ಹೋಗೋದು, ಕರೆಂಟ್ ನನಗೇನು ಮುಟ್ತೀನಿ ನನಗೇನಾಗುತ್ತೆ ಅನ್ನುವುದು, ಇದು ಯಾವುದು ಒಳ್ಳೆಯದಲ್ಲ, ಹುಚ್ಚುತನ. ದೇವಜನವೇ, ಹಾಗೆ ಹಿಂದಕ್ಕೆ ನೋಡಬೇಡ ಎಂದು ಕ್ಲಿಯರಾಗಿ ದೇವದೂತರು ಅಪ್ಪಣೆ ಕೊಟ್ಟಿದ್ದರು. ಮೇಲ್ಗಡೆ ಹಿಂದಕ್ಕೆ ನೋಡಬೇಡ, ನಿಲ್ಲಬೇಡ, ಹೋಗ್ತಾ ಇರು. ದೇವಜನವೇ, ಅನೇಕ ಕಾರ್ಯಗಳು ನಮ್ಮನ್ನು ಹಿಂದಕ್ಕೆ ತಿರುಗಿ ನೋಡುವಂತೆ, ಸ್ವಲ್ಪ ನಿಂತು ರುಚಿ ನೋಡುವಂತೆ, ಅನುಭವ ಮಾಡುವಂತೆ ನಮ್ಮನ್ನು ಕರೆಯುತ್ತವೆ. ಪೋಟಿಫರನ ಹೆಂಡತಿ ಯೋಸೇಫನನ್ನು ಯಾರೂ ಇಲ್ಲ, ನನ್ನ ಜೊತೆ ಸಂಗಮ ಮಾಡು, ನಿನಗೇನೂ ತೊಂದರೆ ಇಲ್ಲ, ನಾನು ನೋಡ್ಕೊಳ್ತೀನಿ ಅಂತ ಆಫರ್ ಕೊಟ್ಟಳು. ಆದರೆ ಯೋಸೇಫನು ಹಿಂದಕ್ಕೆ ತಿರುಗಿ ನೋಡದೆ ಓಡಿ ಹೋದನು. ಇವತ್ತು ಪಾಪವನ್ನು ಏನಾಗುತ್ತೆ ಬಿಡು ಎಂದುಕೊಳ್ಳಬೇಡಿರಿ, ದಯಮಾಡಿ ನೀವು ಎಚ್ಚರಿಕೆಯಿಂದಿರಿ ಎಂದು ದೇವರ ವಾಕ್ಯವು ನಮಗೆ ಅಪ್ಪಣೆಯನ್ನು ಕೊಡುತ್ತಾ ಇದೆ. ದೇವಜನವೇ, ಈ ಮಾತನ್ನು 2 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆತನು ಸೊದೋಮ್ ಗೋಮರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ನೋಡಿ ದೇವಜನವೇ, ಅಲ್ಲೇನು ಹೇಳ್ತದೆ? ಅದು ಯಾಕೆ ದೇವರು ಆ ರೀತಿ ಮಾಡಿದನು ಅಂದರೆ, ಕೋಪದಿಂದಲ್ಲ, ದ್ವೇಷದಿಂದಲ್ಲ, ಭಕ್ತಹೀನರು, ಅಲ್ಲಿ ಹೇಳ್ತದೆ ಭಕ್ತಿಹೀನರಾಗಿ ಬದುಕುವವರಿಗೆ ಇದೇ ಗತಿ. ದೇವರ ದೃಷ್ಟಿಯಲ್ಲಿ ಭಕ್ತಿಹೀನರಾಗಿ ಬದುಕುವುದು ಸತ್ತ ಹಾಗೇನೆ. ಆದರೆ ತನ್ನ ನೀತಿವಂತರನ್ನು ದೇವರು ಸತ್ತರೂ ಬದುಕಿಸುವನು. ವ್ಯತ್ಯಾಸ ಇಷ್ಟೇ. ಕೆಲವು ಸಾರಿ ಕೆಲವರ ಪಾಪ, ಕೆಲವರ ತಪ್ಪು ನಿರ್ಣಯಗಳು, ಕೆಲವು ಕಾರ್ಯಗಳಿಗೆ ದೇವರು ಮೌನವಾಗಿಬಿಡ್ತಾರೆ. ಕೆಲವರಿಗೆ ಈ ರೀತಿ ಆಗುತ್ತೆ, ಕೆಟ್ಟತನ ಆದರೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಇವತ್ತು ದೇವರು ಯಾಕೆ ಈ ರೀತಿ ಹೇಳುತ್ತಾ ಇದ್ದಾರೆ? ಸೊದೋಮ್ ಗೋಮರ ಪಟ್ಟಣವನ್ನು, ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳ್ರಿ ಅಂದರೆ, ಭಕ್ತಿಹೀನರಾಗಿದ್ದರೆ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಎಂದು ಹೇಳುತ್ತಾ ಇದೆ. ಇದೆಲ್ಲವೂ ಆಯ್ಕೆಯಾಗುವಾಗಲೇ ಬರುತ್ತದೆ. ನೋಡಿರಿ, ಲೋಟನಿಗೂ ಅಬ್ರಹಾಮನಿಗೂ ಬೇರ್ಪಡುವಿಕೆ ಬಂದಿತು. ನಿಮಗೆಲ್ಲ ಕಥೆ ಗೊತ್ತಿದೆ. ಆದಿಕಾಂಡ ಗ್ರಂಥ 13:10 ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡನು. ಯೆಹೋವನು ಸೊದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ನೋಡಿರಿ, ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ, ಎಲ್ಲಿ ಸುಭಿಕ್ಷತೆ ಇದೆಯೋ, ಎಲ್ಲಿ ಹೆಚ್ಚು ಆದಾಯ ಇದೆಯೋ, ಎಲ್ಲಿ ಉನ್ನತಿ ಇದೆಯೋ,
ಎಲ್ಲಿ ಬೇಗ ಬೆಳವಣಿಗೆ ಇದೆಯೋ ಅಲ್ಲಿ ಅಷ್ಟೇ ಪಾಪವು ಕೂಡ ಆಳ್ವಿಕೆ ಮಾಡುತ್ತಾ ಇರುತ್ತದೆ. ಆದುದರಿಂದ ಪಟ್ಟಣಗಳು, ಆದಾಯಗಳು, ಬಿಸಿನೆಸ್ಗಳು, ಹಣಗಳು, ಆರ್ಥಿಕ ಸ್ಥಿತಿಗಳು, ಅದನ್ನು ನೋಡಿ ನಾವು ಯಾವತ್ತೂ ಹೋಗಬಾರದು. ದೇವಜನವೇ, ಒಂದು ಮಾತನ್ನು ದೇವರು ನನಗೆ ಆಲೋಚನೆಯನ್ನು ಅಲ್ಲಿ ಕೊಟ್ಟಿದ್ದೇನೆಂದರೆ, ಇಲ್ಲಿ ಲಾಟ್ ಚೋಸನ್ ದ ಲ್ಯಾಂಡ್ ಬೈ ಸೈಟ್ ನಾಟ್ ಬೈ ಫೇತ್. ಈ ಲೋಟನು ಆ ಸ್ಥಳವನ್ನು ಆತನು ದೃಷ್ಟಿ ಇಟ್ಟು ನೋಡಿ ತೆಗೆದುಕೊಂಡನೇ ಹೊರತು ನಂಬಿಕೆಯಿಂದ ತೆಗೆದುಕೊಳ್ಳಲಿಲ್ಲ. ನೋಡಿ, ನಾವು ಚೂಸ್ ಮಾಡೋಕ್ಕೂ ಆಯ್ಕೆ ಮಾಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ. ಲೋಟ್ ಚೋಸ್, ಆದರೆ ಅಬ್ರಹಾಂ ರಿಸೀವ್ಡ್. ನೋಡಿ, ನಾವು ಆ ರೀತಿಯಾಗಿ ನಾವೇ ಕೊಂಡುಕೊಳ್ಳೋದಕ್ಕೂ ದೇವರು ಕೊಡುವುದಕ್ಕೂ ವ್ಯತ್ಯಾಸ ಉಂಟು. ಅರ್ಥ ಆಗ್ತಾ ಇದೆ ನಿಮಗೆ? ನಾವೇ ಕೊಂಡುಕೊಳ್ಳುವುದು, ತೆಗೆದುಕೊಳ್ಳುವುದು ಅಂದರೆ EMIಯಲ್ಲಿ, ಸಾಲದಲ್ಲಿ ಹೇಗಾದರೂ ಮಾಡಿ ತಗೋಬಿಡಬೇಕು ಅಂತ ತಗೊಳ್ಳೋದು ಬೇರೆ, ದೇವರೇ ನಮಗೆ ಒದಗಿಸುವುದು ಬೇರೆ. ಲೋಟನ ಜೀವಿತ ಆ ರೀತಿ ಅವನೇ ಹೋಗಿ ಆಯ್ಕೆ ಮಾಡಿಕೊಂಡನು. ಅಬ್ರಹಾಮನು ದೇವರು ಕೊಟ್ಟದ್ದನ್ನು, ಇಲ್ಲವೇ ಲೋಟನ್ನು ತೆಗೆದುಕೊಂಡು ಉಳಿದದ್ದನ್ನು ತೆಗೆದುಕೊಂಡನು. ನೋಡಿ, ಈ ಒಂದು ಸ್ಥಳವನ್ನು ಲೋಟನು ಆಯ್ಕೆ ಮಾಡಿಕೊಂಡಾಗ ಯೆಹೋವನ ವನದಂತೆ ಇತ್ತು. ಅವನು ಅಂದುಕೊಂಡ, ಓ, ಈ ಸ್ಥಳ ಯೆಹೋವನ ವನ, ಕಾನಾನ್ ದೇಶದಂತೆ, ಒಂದು ವೇಳೆ ಮುಂದೆ ಕಾನಾನ್ ದೇಶದಂತೆ ಇಲ್ಲವೇ ದೇವರ ವನದಂತೆ ಇತ್ತು, ಚೆನ್ನಾಗಿತ್ತು. ಆದರೆ ಅವನಿಗೆ ಗೊತ್ತಿರಲಿಲ್ವ ವನ ಕೆಟ್ಟದ್ದು, ಅಲ್ಲಿ ಸ್ಥಳ ಅಂತ. ನೋಡಿ, ಗಮನಿಸಿರಿ, ಆದಿಕಾಂಡ ಗ್ರಂಥ ಅದರ 13ನೇ ಅಧ್ಯಾಯ 13ನೇ ವಚನದಲ್ಲಿ, ಆದರೆ ಸೋದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳೂ ಆಗಿದ್ದರು. ನೋಡಿ, ವಾಕ್ಯ ಹೇಳುತ್ತಾ ಇದೆ, ಸ್ಥಳವನ್ನು ಅವನು ನೋಡಿದಾಗ ಚೆನ್ನಾಗಿತ್ತು, ಅದರೊಟ್ಟಿಗೆ ಅಲ್ಲಿದ್ದಂಥ ಜನರು ಕೂಡ ದೇವರಿಗೆ ದುಷ್ಟರು, ಮಹಾಪರಾಧಿಗಳು ಆಗಿದ್ದರು. ಆದರೂ ಅವನು ಓಕೆ, ಇದೇ ನಮಗೆ ಬೇಕಾಗಿರುವುದು ಅಂತ ಆರಿಸಿಕೊಂಡನು. ಇನ್ನೊಂದು ವಿಷಯವನ್ನು ಇಲ್ಲಿ ದೇವರಾತ್ಮನು ನಿಮಗೆ ತಿಳಿಸ್ತಾ ಇದ್ದಾರೆ. ಅದೇನೆಂದರೆ, ಲೋಟನು ಏನು ಮಾಡಿದ, ತನ್ನ ಜೀವಿತವನ್ನು ಸ್ಥಿರಪಡಿಸಿಕೊಂಡ. ಈ ಬಿಲ್ಟ್ ಇಸ್ ಲೈಫ್, ತನ್ನ ಜೀವಿತವನ್ನು ಸ್ಥಿರಪಡಿಸಿಕೊಂಡ. ಆದರೆ ಅಬ್ರಹಾಮನು ಬಿಲ್ಟ್ ಅನ್ ಆಲ್ಟರ್, ದೇವರಿಗೆ ಯಜ್ಞವೇದಿಯನ್ನು ಸಿದ್ಧಪಡಿಸಿದ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು, ದೇವರಿಗೆ ಸ್ಥಾನ ಕೊಡಬೇಕು. ಅಬ್ರಹಾಮನು ತನ್ನ ಗುಡಾರಗಳನ್ನು, ತನ್ನ ಸ್ಥಳವನ್ನು ಕಟ್ಟುವುದಕ್ಕಿಂತ ಮುಂಚೆ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿದ. ಆದರೆ ಲೋಟನು ತನ್ನ ಜೀವಿತವನ್ನು ಕಟ್ಕೊಳ್ಳೋಕ್ಕೆ ಬೇಗ ಸ್ಟಾರ್ಟ್ ಮಾಡ್ದ. ದೇವಜನವೇ, ಆರಂಭವು ಅತ್ಯದ್ಭುತವಾಗಿತ್ತು ಲೋಟನದು, ಅಂತ್ಯ ದುಃಖಕರವಾಗಿತ್ತು. ಅಬ್ರಹಾಮನ ಜೀವಿತ ಆರಂಭ ಅಲ್ಪವಾಗಿತ್ತು, ಅಂತ್ಯ ಅಮೋಘವಾಗಿತ್ತು. ಹಾಗೆ ನಿಮ್ಮ ನನ್ನ ಜೀವಿತಗಳು ನಿಜವಾಗಿಯೂ ಕರ್ತನ ಕೃಪೆ, ಕನಿಕರ, ದಯೆಗಳಿಂದ ತುಂಬಿದವರಾಗಿರಬೇಕು. ನಾವು ಆರಂಭ ನೋಡಬಾರ್ದು. ನೀವು ಬಡವರಾಗಿರ್ಬೋದು, ಬಲ್ಲಿದರಾಗಿರಬಹುದು, ಸಣ್ಣ ಪ್ರಾರಂಭ ಆಗಿರಬಹುದು, ಆದರೆ ಮುಕ್ತಾಯ ಬಹಳ ಮುಖ್ಯ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಜನವೇ, ನೀವು ನಾನು ನಮ್ಮ ಜೀವಿತಗಳನ್ನು ದೇವರ ವಿಶ್ವಾಸದ ಮೇಲೆ ನಾವು ತುಂಬಿಸಿಕೊಳ್ಳಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 38-39ರಲ್ಲಿ, ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆದವರಾಗಿ
ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಾನು ಅದೇ ಹೇಳಿದ್ನಲ್ವ, ದೇವರ ದೃಷ್ಟಿಯಲ್ಲಿ ಭಕ್ತಿಹೀನತೆ ಸತ್ತಂತೆ, ಆದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಈ ಒಂದು ಲೋಟನ ಹೆಂಡತಿ ನೀತಿವಂತಳಾಗಿರಲಿಲ್ಲ. ಯಾವುದೋ ಆಕರ್ಷಣೆ, ಯಾವುದೋ ಆಸೆ, ಯಾವುದೋ ಅವಿಧೇಯತೆ, ಯಾವುದೋ ಭವಿಷ್ಯವನ್ನು ನೋಡದೆ ಹಿಂದಕ್ಕೆ ನೋಡಿ ಕಳೆದ ಜೀವಿತವನ್ನೆಲ್ಲ ಆಕೆ ನೆನಪಿಸಿಕೊಂಡಳು. ಕಳೆದ ಕಾಲದಲ್ಲಿ ನಿಮಗಾದ ನೋವು, ಅವಮಾನ, ಕಷ್ಟ ಇವ್ಯಾವುಗಳ ಕುರಿತು ನೀವು ಚಿಂತಿಸಬೇಡ್ರಿ. ದೇವರ ವಾಕ್ಯವು ನಮಗೆ ಕೀರ್ತನೆ 37:5 ನೆನಪಿಸಿದ ಹಾಗೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನೇ ಅದನ್ನು ಸಾಗಿಸುವನು. ದೇವಜನವೇ, ನನಗೇನು ಬೇಕು ದೇವರು ನೋಡ್ಕೊಳ್ತಾನೆ. ದೇವರ ಪಟ್ಟಣಕ್ಕಿಂತ ಉತ್ತಮ, ಮನೆಗಿಂತ ಉತ್ತಮ, ಮನೆಯಲ್ಲಿರುವ ವಸ್ತುಗಳಿಗಿಂತ ಉತ್ತಮವಾದದ್ದನ್ನು ಕೊಡಬಲ್ಲನು ಎಂದು ವಿಶ್ವಾಸದಿಂದ, ನೀತಿವಂತಿಕೆಯಿಂದ ಆಕೆ ಹೋಗ್ಬೋದಾಗಿತ್ತು. ನೋಡಿದ್ರ, ಅಬ್ರಹಾಮನಂಥ ನಂಬಿಕೆಗೆ ಮೂಲಪಿತನು, ದೇವದೂತರುಗಳು ಮಾಡಿದಂಥ ಅದ್ಭುತಗಳು, ತನ್ನ ಗಂಡನೂ ಮಕ್ಕಳು ನಡೆಯುತ್ತಿರುವ ಹಾದಿ, ಇದೆಲ್ಲವನ್ನು ಮರೆತು ಬಿಟ್ಟು ದೇವರು ಯೇಸಪ್ಪ ನಮಗೆ ಹೇಳಿದ ಹಾಗೆ ಆಕೆ ಹಿಂತಿರುಗಿ ನೋಡಿದಳು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಕೆಯನ್ನು ನೋಡಿ ಪಾಠ ಕಲ್ತುಕೊಳ್ಳ್ರಿ, ಆಕೆಯಂತೆ ಜೀವಿಸಿರಿ ಅಂತಲ್ಲ, ಆಕೆ ಹೇಗೆ ತನ್ನ ಜೀವಿತವನ್ನು ವ್ಯರ್ಥ ಮಾಡಿಕೊಂಡಳು, ನೀವು ನಾನು ನಮ್ಮ ಜೀವಿತವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ದ್ರವ್ಯಾಶೆ, ಹಣದಾಶೆ, ವಸ್ತುಗಳ ಆಶೆ, ಲೋಕದಾಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಇವೆಲ್ಲವುಗಳನ್ನು ಬಿಟ್ಟುಬಿಟ್ಟು ನೀತಿವಂತರಾಗಿ ಬದುಕೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನನಗಾಗಿ ಪ್ರಾರ್ಥನೆ ಮಾಡಿ. ನಾನು ಮಾತನಾಡಲೇಬಾರದು ಅಂತ ಡಾಕ್ಟರ್ 10 ದಿವಸ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ದೇವರ ವಾಕ್ಯವನ್ನು ಹೇಳದೆ ನಾನು ಇರಲಾರೆನು. ಅದಕ್ಕೆ ಕಾಲ್ಸ್ ಅಟೆಂಡ್ ಮಾಡ್ತಾ ಇಲ್ಲ. ಶಕ್ತಿಯನ್ನೆಲ್ಲ ಕೂಡಿಸಿಟ್ಕೊಂಡು ವಾಕ್ಯವನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದಾನೆ. ಸ್ವರ ಸ್ವಲ್ಪ ಓಕೆ ಆದರೂ ಕೂಡ ತಲೆ ಸುತ್ತು ತುಂಬ ಇದೆ. ನನಗಾಗಿ ಪ್ರಾರ್ಥನೆ ಮಾಡಿ, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಪರಮ ತಂದೆಯೇ, ಇವತ್ತಿನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನೀವು ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ದೇವ, ವಿಶೇಷವಾಗಿ ಅಪ್ಪ ನೀವು ಒಂದು ಎಚ್ಚರಿಕೆಯನ್ನು ಕೊಟ್ರಿ. ಪ್ರವಾದಿನಿಯಾದ ದೆಬೋರಳನ್ನು ನೆನೆಸಿಕೊಳ್ಳ್ರಿ ಅನ್ನಲಿಲ್ಲ. ನಂಬಿಕೆಗೆ ಮೂಲಪಿತನಾದ ಅಬ್ರಹಾಮನ ಹೆಂಡತಿಯನ್ನು ಸಾರಳನ್ನು ನೆನೆಸಿಕೊಳ್ಳ್ರಿ ಅನ್ನಲಿಲ್ಲ. ಅನಾಥಲು ಅರಸಿಯಾದಂಥ ಎಸ್ತೇರಳನ್ನು ನೆನೆಸಿಕೊಳ್ಳ್ರಿ ಅನ್ನಲಿಲ್ಲ. ರೂತಳನ್ನು ನೆನೆಸಿಕೊಳ್ಳ್ರಿ ಅನ್ನಲಿಲ್ಲ. ಬೇರೆ ಯಾವ ಸ್ತ್ರೀಯನ್ನು ನೀವು ನೆನಪು ಮಾಡಿಕೊಳ್ಳಿರಿ ಅನ್ನಲಿಲ್ಲ. ಆದರೆ ನೀವು ಅಪದೇವರೇ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳ್ರಿ ಅಂದ್ರಿ. ಕಾರಣ, ನಾವು ದಾರಿ ತಪ್ಪದೆ, ಅವಿಧೇಯರಾಗದೆ, ಆಸೆ ಪುರುಕರಾಗದೆ, ನಂಬಿಕೆ ದ್ರೋಹ ಮಾಡದೆ, ದೇವರೇ ನಾವು ನಿನ್ನನ್ನು ದೃಷ್ಟಿಸಿ ಮುಂದಕ್ಕೆ ನಡೆಯಬೇಕು, ಗುರಿ ಮುಟ್ಟುವ ತನಕ ಮುಂದಕ್ಕೆ ನಡೆಯಬೇಕೆನ್ನುವುದಕ್ಕಾಗಿಯೇ ನೀವು ನಮ್ಮನ್ನು ಎಚ್ಚರಿಸಿದಿರಿ. ನಾವು ಯಾರಾದರೂ ಶರೀರದಾಶೆ, ಲೋಕದಾಶೆ, ರೂಢಿಗಳು, ಅವಿಧೇಯತೆಯ ಕೃತ್ಯಗಳು, ಕಣ್ಣಾರೆ ಕಂಡವುಗಳನ್ನು ಮರೆತು ಆಸೆಪಟ್ಟು ದುರಾಸೆಗೊಳಗಾಗಿ ನಿಮ್ಮನ್ನು ಅನುಸರಿಸಿ ನಡೆಯದೆ ನಾವು ನಡೆಯುತ್ತಾ ಇದ್ದರೆ ನೀವು ನಮಗೆ ಹೇಳುತ್ತೀರಿ, ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ. ಏಸಪ್ಪ ಕರ್ತನೇ, ಈ ದಿನ ಈ ವಾಕ್ಯವನ್ನು ಆಲಿಸಿರುವ ಪ್ರತಿ ದೇವ ಮಕ್ಕಳನ್ನು ಅನುಗ್ರಹಿಸು. ಅವರ ಜೀವಿತ ಅದು ಇಲ್ಲಿ ಈ ವಾಕ್ಯಗಳನ್ನು ಮರೆತು ಹೋಗದೆ, ಹಿಂದಕ್ಕೆ ಓದದ್ದು ಹೋಯಿತು ಬೇಡ, ಪಾಠ ಕಲಿತೆವು, ಇನ್ನು ಹಿಂತಿರುಗಿ ಹೋಗುವುದು ಬೇಡ, ಹಳೆಯ ಜೀವಿತ ಬೇಡ, ಅವಿಗ್ರಹ ಆರಾಧನೆ ಬೇಡ, ಪಾಪದ ಜೀವಿತ ಬೇಡ,
ಕೆಟ್ಟತನದ ಜೀವಿತ ಬೇಡ. ಇನ್ನು ಮುಂದಕ್ಕೆ ಬಂದಿದ್ದೇನೆ, ನೀತಿವಂತನಾಗಿ ನಾನು ಜೀವಿಸ್ತೇನೆ, ಬದುಕಿದರು ಸತ್ತರು ಕರ್ತನಿಗಾಗಿ ಜೀವಿಸುತ್ತೇನೆ ಎಂದು ಯಾರು ತೀರ್ಮಾನ ಮಾಡಿಕೊಳ್ಳುತ್ತಾರೋ ಅವರನ್ನು ಕಾಯುವ, ಕಾಪಾಡುವ, ಉಣಿಸುವ, ಪೋಷಿಸುವ, ಆದರಿಸುವ, ಉನ್ನತಿಗೆ ತರುವಂಥ ಎಲ್ಲ ದೇವರ ಕರ್ತನ ಜವಾಬ್ದಾರಿ ನಿಮ್ಮದಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಇವತ್ತು ಇಷ್ಟು ಸಮಯ ಟೈಮ್ ತಗೊಂಡು ವಾಕ್ಯವನ್ನು ನಿಧಾನವಾಗಿ ಆಲಿಸಿ ನಿನ್ನ ನಾಮ ಮಹತ್ತನ್ನು ಕರ್ತನೆಯವರು ಅನುಭವ ಮಾಡುವಂತೆ ಬಂದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು, ಕುಟುಂಬಗಳನ್ನು ನಿನ್ನ ಕೈಯಲ್ಲೇ ಕೊಡುತ್ತಾ ಇದ್ದೇನೆ. ಇವರ ಕುಟುಂಬಸ್ಥರು ಯಾರೂ ಲೋಟನ ಹೆಂಡತಿಯಾಗಿ ಆಗಬಾರ್ದಪ್ಪ. ಮುಂದಕ್ಕೆ ಹೋದವರು ಹಿಂದಕ್ಕೆ ಹೆಜ್ಜೆ ಹಾಕದ ಹಾಗೆ ನೀವು ಬಲಪಡಿಸಿರಿ. ನಿಮ್ಮ ಬಲ, ನಿಮ್ಮ ಕೃಪೆ, ಕರುಣೆಗಳು ಇವರಿಗೆ ಲಭಿಸಲಿ. ಆರೋಗ್ಯ, ಆಶೀರ್ವಾದ, ಎಲ್ಲ ಆರ್ಥಿಕವಾದಂಥ ಬಿಡುಗಡೆಗಳು, ಸಾಲದಿಂದ ಬಿಡುಗಡೆಗಳು, ಕುಟುಂಬದಲ್ಲಿ ವ್ಯಕ್ತಿಗಳ ಬದಲಾವಣೆಗಳು, ಅವರ ಪ್ರಯಾಣಗಳು, ಅವರ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆ ಇರಲಿ. ನೀನೇ ಅವರ ಕರ ಹಿಡಿದು ಬೆಟ್ಟದ ದೇವರ ಕರ್ತನ ಸ್ಥಳಕ್ಕೆ ಕರಕೊಂಡೋಗು, ಉನ್ನತಿಗೆ ಕರಕೊಂಡೋಗು, ಸುರಕ್ಷತೆಗೆ ಕರಕೊಂಡೋಗು, ನಿನ್ನ ಸಂತೋಷಕ್ಕೆ ಕರಕೊಂಡೋಗು. ಸೋದೋಮ್ ಗೋಮರ ಪಟ್ಟಣಗಳಲ್ಲಿ ಬಿಟ್ಟು ಬಿಡಬೇಡ ದೇವರೇ. ಖಂಡಿತವಾಗಿ ನಮ್ಮ ಮೊರೆಯನ್ನು ಆಲಿಸಿದ್ದೀರ. ಅದ್ಭುತವಾದ ರೀತಿಯಲ್ಲಿ ಇವನ್ನು ನಡೆಸಿ, ಆಶ್ಚರ್ಯಕರವಾದ ರೀತಿಯಲ್ಲಿ ನೀನು ಕರ್ತನೆ ನಡೆಸುತ್ತೆ ಎಂದು ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಕರ್ತನು ಕರ ಹಿಡಿದು ನಡೆಸಿ ಸುರಕ್ಷತೆ ಪಡಿಸಿ ಕೊನೆಯವರೆಗೂ ನಮ್ಮನ್ನು ನಡೆಸುವ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ, ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನರೇ, ಇದುವರೆಗೂ ವಾಕ್ಯವನ್ನು ಕೇಳಿದಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ಕರ್ತನ ಆಶೀರ್ವಾದ ಲಭಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.